ಮೇಡಮ್, ಇವತ್ತು ಬಜೆಟ್ ಮಂಡನೆ ಆಗಿರುವಂತದ್ದು ಬಿಜೆಪಿ ಅವರು ಕೂಡ ಈಗಾಗಲೇ ಸಾಕಷ್ಟು ಪ್ರತಿಕ್ರಿಯೆ ನೀಡಿದ್ದಾರೆ. ಬಿಜೆಪಿ ಸ್ವಾಗತ ಆಗುತ್ತೆ, ನಾಟ್ ಓನ್ಲಿ ಒನ್ ಪರ್ಟಿಕ್ಯುಲರ್ ಸ್ಟೇಟ್ ಅಂತ ಇಲ್ಲ. ನಿಮ್ಮ ಪ್ರತಿಕ್ರಿಯೆ ಏನು? ನಮ್ಮ ಪ್ರತಿಕ್ರಿಯೆ ಏನು ಅಂದ್ರೆ, ಸನ್ಮಾನ್ಯ ಸಿದ್ದರಾಮಯ್ಯ ಅವರು ಮತ್ತೆ ಉಪ ಮುಖ್ಯಮಂತ್ರಿಗಳಾದ ಡಿ ಕೆ ಶಿವಕುಮಾರ್ ಅವರು ಮತ್ತೆ ಎಲ್ಲ ಮಿನಿಸ್ಟರ್ಸ್ ಈಗ 2 ವರ್ಷದಿಂದ ದೆಹಲಿನಲ್ಲಿ ಓಡಾಡ್ತಾ ಇದ್ರು. ನಮ್ಮ ಸ್ಟೇಟಿಗೆ ಏನು ಅನ್ಯಾಯ ಆಗಿದೆ, ಸುಮಾರು 1% ಅಷ್ಟು ಲಾಸ್, ಅರೌಂಡ್ 84 ಅಂತ ಏನ್ ಹೇಳ್ತೀವಿ. ನಮ್ಮ ಟ್ಯಾಕ್ಸ್ ರೆವಲ್ಯೂಷನ್ ಅಲ್ಲಿ GST ನಲ್ಲಿ ನಂಬರ್ 2 ಇದೀವಿ. GDP ಗ್ರೋತ್ ನಲ್ಲಿ ವಿ ಆರ್ ಅಮಂಗ್ ದ ಟಾಪ್ ಪರ್ಫಾರ್ಮಿಂಗ್ ಸ್ಟೇಟ್ಸ್. ಸೊ ಇದೆಲ್ಲದರಿಂದ ನಡುವೆ ಸ್ಪೆಷಲ್ ಪ್ಯಾಕೇಜ್ ಅಂತ ಹೇಳಿ, ಅಥವಾ ನಮ್ಮ ಕಲ್ಯಾಣ ಕರ್ನಾಟಕದ ಭಾಗದ ಜನತೆಗೆ ಬ್ಯಾಂಗ್ಳೂರಿನ ಅಭಿವೃದ್ಧಿ ಆಯ್ತು, ಇರಿಗೇಷನ್ ಪ್ರಾಜೆಕ್ಟ್ಸ್ ಅಭಿವೃದ್ಧಿ, ಏಮ್ಸ್ ಫಾರ್ ಕರ್ನಾಟಕ ಅಂತ ಹೇಳ್ತಾ ಇದ್ವಿ. ಅದು ಇನ್ನಾದ್ರೂ ನಮ್ಮ ಕನಸು ನನಸಾಗ್ತಾ ಇಲ್ಲ. ಸೊ ಇಂಥ ಒಂದು ಬಡ್ಜೆಟ್ ಸ್ಟೇಟ್ ಸ್ಪೆಸಿಫಿಕ್ ಆಗಿ ಗ್ರೋತ್ಗೆ, ಈಗ ವಿಕಸಿತ್ ಭಾರತ್ ಅಂತ ಹೇಳ್ತಾರೆ. ಸೊ ಈಗ AI ಇನ್ವೆಸ್ಟ್ ಮಾಡ್ತಾ ಇದ್ದಾರೆ, ಸಾಕಷ್ಟು ಇಂಡಸ್ಟ್ರೀಸ್ ಗೆ ನಿರ್ಮಲಾ ಸೀತಾರಾಮನ್ ಅವರು ಇವತ್ತು ಅನೌನ್ಸ್ ಮಾಡಿದ್ದಾರೆ ಬಜೆಟ್ಸ್ ಗ್ರೋತ್ ಆಫ್ ಇಂಡಸ್ಟ್ರೀಸ್. ಸೊ ಆದ್ರೂ ಕೂಡ ಸ್ಟೇಟ್ ವಿಚ್ ಆರ್ ರಿಯಲಿ ಪರ್ಫಾರ್ಮಿಂಗ್ ವೆಲ್, ಅಲ್ಲಿರುವಂತಹ ಪೊಟೆನ್ಶಿಯಲ್ ಗೆ ಸ್ಪೆಸಿಫಿಕ್ ಆಗಿ ಬಜೆಟ್ ನಲ್ಲಿ ಕ್ಲಾರಿಟಿ ಇಲ್ಲ. ಐಟಿ ಸೆಕ್ಟರ್ಗೆ ಅನುಕೂಲ ಆಗುತ್ತೆ ಅಂತ ಹೇಳ್ತಾರಲ್ಲ ಬೆಂಗಳೂರಿಗೆ, ಐಟಿ ಕ್ಯಾಪಿಟಲ್ ಇದೆ, ಅದಕ್ಕೆ ಹೇಳ್ತಾ ಇರೋದು ಡೀಪ್ ಫೇಕ್ ಬಗ್ಗೆ, ಆಮೇಲೆ ಆರೆಂಜ್ ಎಕಾನಮಿ ಅಂತ ಎಲ್ಲ ದೊಡ್ಡದಾಗಿ ಮಾತಾಡಿದ್ದಾರೆ. ಬಟ್ ಸ್ಪೆಸಿಫಿಕ್ ಆಗಿ ಕರ್ನಾಟಕ ವಿಚ್ ಇಸ್ ಡೂಯಿಂಗ್ ಸೋ ವೆಲ್ ನ, ಅಲ್ಲಿಗೆ ಸ್ಪೆಷಲ್ ಗ್ರಾಂಟ್ಸ್ ಅಂತ ಏನು ಬಂದಿಲ್ಲ ಅಂತ ನಮ್ಗೆ ಕೊಡ್ತೀವಿ. ನಿರಾಶಾದಾಯಕ ಬಜೆಟ್ ಅಂತ. ನಿರಾಶಾದಾಯಕ ಬಜೆಟ್ ಯಾಕೆ ಅಂದ್ರೆ, 16 ಫೈನಾನ್ಸ್ ಕಮಿಷನ್ ಏನ್ ನಮಗೆ ಮಲ್ತಾಯಿ ಧೋರಣೆ ಅಂತಾನೆ ಹೇಳ್ತಾ ಇದೀವಿ. ಸೊ ಅದರ ಭರ್ಪಾಯಿ ಯಾವ ರೀತಿ ಮಾಡ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ನಾವು ಕೂಡ ಓದ್ತಾ ಇದೀವಿ. ಇನ್ನ ನಮ್ಮ ಏನು 50% ಶೇರ್ ಮಾಡಿ ಅಂತ ಹೇಳ್ತಾ ಇದೀವಿ, ಅದು ಕೇವಲ 41% ಅಂತ ಹೇಳ್ತಾ ಇದ್ದಾರೆ. ಇದ್ರ ಬಗ್ಗೆ ಕೂಡ ಆತಂಕ ಇದೆ. ಈಗ ಮೇಡಮ್, ಬಜೆಟ್ ಮುಂಚೆ ತಾವು ತಮ್ಮ ಕ್ಷೇತ್ರಕ್ಕೆ ಸಂಬಂಧಪಟ್ಟಂಗೆ ಅಥವಾ ರಾಜ್ಯಕ್ಕೆ ಸಂಬಂಧಪಟ್ಟಂಗೆ ಯೋಜನೆ ಬಗ್ಗೆ ಕೇಂದ್ರ ಸರ್ಕಾರದ ಸಚಿವರಿಗೆ ಯಾವ ಮನವಿಗಳನ್ನು ಕೊಟ್ಟಿದ್ದಾರೆ? ಮೇನ್ಲಿ ನಾವು ಕೇಳಿರೋದು ನಮ್ಮ ಏಮ್ಸ್ ಬಗ್ಗೆ, IIT ಧಾರವಾಡ ಬಗ್ಗೆ ಕೇಳಿದ್ವಿ, ಮತ್ತೆ ಇರಿಗೇಷನ್ ಪ್ರಾಜೆಕ್ಟ್ಸ್ ನ ಸಪೋರ್ಟ್ ಮಾಡಿ ಬ್ಯಾಂಗ್ಳೂರ್ ಡೆವಲಪ್ಮೆಂಟ್. ಬಿಕಾಸ್ ವೆರಿ ಕ್ಲಿಯರ್ಲಿ ನಮ್ಮ ಚೀಫ್ ಮಿನಿಸ್ಟರ್, ಡೆಪ್ಯೂಟಿ ಚೀಫ್ ಮಿನಿಸ್ಟರ್ ನಮಗೆ ಒಂದು ಕ್ಲಾರಿಟಿ ಕೊಟ್ಟಿದ್ರು. ನೀವು ಕೇಂದ್ರದಲ್ಲಿರುವಂತಹ ಎಲ್ಲ MPs, ಬೋತ್ ರೂಲಿಂಗ್ ಅಂಡ್ ದ ಆಪೋಸಿಷನ್, ಹೋಗಿ ನಮ್ಮ ಮಿನಿಸ್ಟರ್ಸ್ ನ, ಪ್ರೈಮ್ ಮಿನಿಸ್ಟರ್ಸ್ ನ ಒತ್ತು ಕೊಟ್ಟು ರಾಜ್ಯಕ್ಕೆ ಬರ್ಬೇಕಾಗಿರುವಂತಹ ಅನುದಾನವನ್ನ ತಗೊಂಡ್ ಬರ್ರಿ ಅಂತ. ಸೊ ಇದ್ರ ಬಗ್ಗೆ ನಮ್ಮ NH, ನಮ್ಮ ಸ್ಟೇಟ್ ಹೈವೇ ಅಪ್ಗ್ರೇಡೇಷನ್ ಬಗ್ಗೆ ಕೇಳಿದ್ವಿ. SH-25 ಅಪ್ಗ್ರೇಡೇಷನ್ ಬಗ್ಗೆ ನಿತಿನ್ ಗಡ್ಕರಿ ಅವ್ರನ್ನ ಕೇಳಿದ್ವಿ. ಮತ್ತೆ ನಮ್ಮ ಭಾಗಕ್ಕೆ ಟ್ರೈಬಲ್ ಏರಿಯಾ ಇದೆ, ಜಗಳೂರು ಕ್ಷೇತ್ರ, ಸೊ ಅಲ್ಲಿ ಕೂಡ ಏಕಲವ್ಯ ಸ್ಕೂಲ್ ಬಗ್ಗೆ ಕೇಳಿದ್ವಿ. ಆಮೇಲೆ ಏಮ್ಸ್ ಫಾರ್ ಕರ್ನಾಟಕ, ಯಾಕಂದ್ರೆ ರಾಯಚೂರು ಭಾಗದಲ್ಲಿ ಸುಮಾರು ದಿನದಿಂದ ಧರಣಿಯಲ್ಲಿದ್ರು, ಜೊತೆಗೆ ಬೆಂಗಳೂರು ಕೂಡ ಬಂದಿದ್ರು ಒಂದು ಟೀಮ್. ಸೊ ಇಡೀ ದೇಶದಲ್ಲಿ ಸಾಕಷ್ಟು ಏಮ್ಸ್ ಇದೆ, ಬಟ್ ಕರ್ನಾಟಕದಲ್ಲಿ ಏಮ್ಸ್ ಅನ್ನೋದು ಇಲ್ಲ. ಅದ್ರ ಬಗ್ಗೆ ಕೂಡ ಕೇಳಿದ್ವಿ. ಮೇಡಮ್, ಬಿಜೆಪಿ ಹೇಳ್ತಾ ಇದೆ ಇದು ಒಂದೊಂದು ರಾಜ್ಯ ಅಂತ ಗುರುತಿಸ್ಕೊಂಡು ಕೊಡುವಂತದಲ್ಲ, ಇದ್ರಲ್ಲಿ ಓವರ್ ಆಲ್ ಡೆವಲಪ್ಮೆಂಟ್ ಅಲ್ಲಿ ಕರ್ನಾಟಕದ್ದು ಸಿಗುತ್ತೆ. ಇದು ತೆಂಗು, ಗೋಡಂಬಿ, ಕರಾವಳಿ ಅಭಿವೃದ್ಧಿ ಅದೆಲ್ಲ ಸಿಗುತ್ತೆ, ರಾಜ್ಯದ ಹೆಸರು ಹೇಳಿದ್ರೆ ಮಾತ್ರ ಸಿಗುತ್ತೆ ಅನ್ನುವಂಥದ್ದು. ಯಾಕೆ ಹೇಳ್ತಾ ಇದೀವಿ ಅಂದ್ರೆ, ಏನ್ 2 years ಇಂದ ಲ್ಯಾಬ್ಸ್ ಆಗಿದೆ ಅಲ್ಲ, ಅದಕ್ಕೋಸ್ಕರ ಸ್ಪೆಷಲ್ ಗ್ರಾಂಟ್ಸ್ ಅಂತ ಮೆನ್ಷನ್ ಮಾಡಿದ್ರೆ, ವಿಕಸಿತ್ ಭಾರತ್ ಹೆಂಗೆ ನನ್ಸ್ ಮಾಡ್ತೀರಾ? 7 trillion ಎಕಾನಮಿ ಅಂತ ಹೇಳ್ತೀರಾ ಬೈ 2047. ಟಾರ್ಗೆಟ್ಸ್ ಇಟ್ಕೊಂಡಿದ್ದೀರಾ, ಕ್ಲಿಯರ್ ಟಾರ್ಗೆಟ್ಸ್. ಸೊ IT ಸೆಕ್ಟರ್ ಅಂಡ್ ಅದರ್ ಸೆಕ್ಟರ್ಸ್ ವೇರ್ ಸ್ಯಾಂಡಲ್ವುಡ್ ಬಗ್ಗೆ ಮಾತಾಡಿದ್ರಿ, ಈಗ ಪೊಟೆನ್ಶಿಯಲ್ ಅಲ್ಲಿ, ಆಮೇಲೆ ನಟ್ಸ್ ಬಗ್ಗೆ, ಮತ್ತೆ ಈ ಕಳೆದ ಬಾರಿ ಬಿಹಾರಿಗೆ ಸ್ಪೆಷಲ್ ಬಜೆಟ್ ಅನೌನ್ಸ್ ಮಾಡಿದ್ರಲ್ಲ ಮಖಾನಾ ಬಗ್ಗೆ. ಸೊ ಈ ರೀತಿ ನಮ್ದು ಎಕ್ಸ್ಪೆಕ್ಟೇಷನ್ ಇತ್ತು, ವಿಶೇಷವಾಗಿ ಕರ್ನಾಟಕಕ್ಕೆ ಏನ್ ಕೊಡ್ತೀರಾ ನೀವು ಅಂತ. 2 ವರ್ಷದ ಕೆಳಗೆ ಇಂಟರ್ನ್ಶಿಪ್ ಪ್ರೋಗ್ರಾಮ್ ಅಂತ ಎಂಪ್ಲಾಯ್ಮೆಂಟ್, ಯೂತ್ ನಲ್ಲಿ ಎಂಪ್ಲಾಯ್ಮೆಂಟ್ ಕ್ರಿಯೇಷನ್ ಗೆ ಇಂಟರ್ನ್ಶಿಪ್ ಪ್ರೋಗ್ರಾಮ್ ಅಂತ ಲಾಂಚ್ ಮಾಡಿದ್ರು. ಸೊ ನಮಗೂ ಅದೇ ಆತಂಕ ಇದೆ. ಇಂಟರ್ನ್ಶಿಪ್ ಪ್ರೋಗ್ರಾಮಿಗೆ ಕ್ರೋರ್ಸ್ ಆಫ್ ರುಪೀಸ್ ಇನ್ವೆಸ್ಟ್ ಮಾಡಿದೀರಾ, ಸ್ಕಿಲ್ಲಿಂಗ್ ಗೆ ಇನ್ವೆಸ್ಟ್ ಮಾಡಿದೀರಾ, ಬಟ್ ವಾಟ್ ಇಸ್ ದ ಔಟ್ಕಮ್ ಆಫ್ ದಿಸ್ ಬಜೆಟ್? ನ ಎವ್ರಿ ಇಯರ್ ಯು ಮೇಕ್ ಬಿಗ್ ಅನೌನ್ಸ್ಮೆಂಟ್, ಬಟ್ ಆ ಅಮೌಂಟ್ ಏನ್ ನೀವು ಸ್ಕಿಲ್ಲಿಂಗ್ ಗೆ, ಎಂಪ್ಲಾಯ್ಮೆಂಟ್ ಗೆ ಹಾಕ್ತಾ ಇದ್ದೀರಾ, ಸ್ಕಿಲ್ಲಿಂಗ್ ಇಂದ ಎಷ್ಟು ಎಂಪ್ಲಾಯ್ಮೆಂಟ್ ಜನರೇಟ್ ಆಯ್ತು? ನಮ್ಮ ಸ್ಟಾರ್ಟ್ಅಪ್ಸ್, MSMEs ಗೆ ಸ್ಟಾರ್ಟ್ಅಪ್ಸ್ ನಲ್ಲಿ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಯೂನಿಕಾರ್ನ್, ಅದರಿಂದ ಎಂಪ್ಲಾಯ್ಮೆಂಟ್ ಎಷ್ಟು ಕ್ರಿಯೇಟ್ ಆಗಿದೆ? ಪ್ರತಿ ವರ್ಷ 20 ಕೋಟಿನ 2 ಕೋಟಿ ಜಾಬ್ ಕ್ರಿಯೇಟ್ ಮಾಡ್ತೀವಿ ಅಂದ್ರಲ್ಲ ಬಿಜೆಪಿ ಅವರು, 2 ಕೋಟಿ ಜಾಬ್ ಕ್ರಿಯೇಟ್ ಮಾಡ್ತೀವಿ ಅಂದಿದ್ದಾರೆ. ಸೊ ಇದು ಬರೀ ಫ್ಯಾಕ್ಟ್ಸ್ ಅಂಡ್ ಫಿಗರ್ಸ್, ಗ್ರೌಂಡ್ ರಿಯಾಲಿಟಿ ಅಂತ ಕೇಳಬೇಕಾಗಿದೆ. ಸ್ಪೆಷಲಿ ಇಂಟರ್ನ್ಶಿಪ್ ಪ್ರೋಗ್ರಾಮ್, ಇವನ್ ದ ಇಂಡಸ್ಟ್ರೀಸ್ ಆರ್ ನಾಟ್ ಕ್ಲಿಯರ್. ಯಾವ ರೀತಿ ಇದನ್ನ ನಾವು ಮುಂದುವರಿಸಬೇಕು? ಬಿಕಾಸ್ ಬೇರೆ ಬೇರೆ ಸೆಕ್ಟರ್ಸ್ ಇರುತ್ತೆ, IT ಸೆಕ್ಟರ್ ಇರುತ್ತೆ, ಆಮೇಲೆ ಕೆಮಿಕಲ್ ಇಂಡಸ್ಟ್ರೀಸ್, ಮೆಕ್ಯಾನಿಕಲ್ ಇಂಡಸ್ಟ್ರೀಸ್, ಯಾವ ರೀತಿ ಇಂಡಸ್ಟ್ರಿ
ಇಂಡಸ್ಟ್ರಿಯಲ್ ಟ್ರೈನಿಂಗ್ ಕೊಡ್ಬೇಕು ಅವರಿಗೆ ಅಂತ ಅವ್ರಿಗೂ ಕ್ಲಾರಿಟಿ ಇಲ್ಲ. ಸೊ ಪ್ರೋಗ್ರಾಮ್ ಈ ರೀತಿ ಇದೆ, ದೊಡ್ಡ ದೊಡ್ಡ ಅನೌನ್ಸ್ಮೆಂಟ್ಸ್ ಹೊರಗಡೆ ನೋಡುವಾಗ ಬಹಳ ದೊಡ್ಡ ಅನೌನ್ಸ್ಮೆಂಟ್ ಅನ್ಸುತ್ತೆ, ಬಟ್ ಗ್ರೌಂಡ್ ನಲ್ಲಿ ಒಂದು ಕ್ಲಿಯರ್ ಪ್ಲಾನಿಂಗ್ ಇಲ್ಲ ಅಂತ ನನ್ನ ಅನಿಸಿಕೆ. ಥ್ಯಾಂಕ್ ಯು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.